ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ನಾವು ಸಿ.ವಿ. ರಾಮನ್‌ರವರ ಅಪೂರ್ವವಾದ ಸಾಧನೆಯ ನೆನಪಿಗಾಗಿ ಈ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಣೆ ಮಾಡ್ತೀವಿ. ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ವಿಜ್ಞಾನದಲ್ಲಿ ನೊಬೆಲ್ ಪಡೆದ ಇವರು ಭಾರತೀಯರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಏನದು ಆವಿಷ್ಕಾರ? ಅದು 1921ರ ಸಮಯ. ರಾಮನ್ನರು ಪ್ರತಿಷ್ಠಿತವಾದ ಒಂದು ವಿಜ್ಞಾನ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ರು. ಅದು ಲಂಡನ್ನಲ್ಲಿ ಜರುಗಿತ್ತು. ಅಲ್ಲಿಂದ ಭಾರತಕ್ಕೆ ಹಿಂತಿರುಗುವಾಗ ಅವರು ಹಡಗಿನ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಅದೊಂದು ಸುದೀರ್ಘವಾದ ಪ್ರಯಾಣ ಆಗಿತ್ತು. ಎಲ್ಲಿ ನೋಡಿದ್ರು ನೀರು. ಸಾಗರದ ಬಣ್ಣ ನೀಲಿಯಾಗಿರೋದನ್ನ ಕಂಡು ಅವರು ತುಂಬಾ ಆಶ್ಚರ್ಯಗೊಂಡ್ರು. ಇದಕ್ಕೆ ಕಾರಣ ಏನು ಅಂತ ತಿಳಿಯೋದಕ್ಕೆ ಅವ್ರಿಗೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಅವ್ರೇನ್ ಮಾಡಿದ್ರು ಅಂದ್ರೆ ಅಲ್ಲೇ ಇದ್ದಿದ್ದ ನೀರನ್ನ ತಗೊಂಡ್ರು. ಅವ್ರ ಹತ್ರ ಇದ್ದಿದ್ದ ಒಂದು ಸ್ಪೆಕ್ಟ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ಕೊಂಡ್ರು. ತಮ್ಮ ಪ್ರಯೋಗವನ್ನ ಶುರು ಮಾಡೇ ಬಿಟ್ರು. ಈ ಪ್ರಯೋಗದಿಂದ ಸೂರ್ಯನ ಬೆಳಕು ವಿವಿಧ ತರಂಗಾಂತರದಲ್ಲಿ ಮಾಡಲ್ಪಟ್ಟಿದೆ. ಸೂರ್ಯನ ಬೆಳಕು ಸಮುದ್ರಕ್ಕೆ ಅಪ್ಪಳಿಸಿದಾಗ ನೀರಿನ ಕಣಗಳು ಹೆಚ್ಚಿನ ತರಂಗ ದೂರವನ್ನ ಹೀರ್ಕೊಳ್ಳುತ್ತೆ. ಕಡಿಮೆ ತರಂಗ ದೂರ ಹೊಂದಿರುವ ನೀಲಿ ಬೆಳಕು ಚದುರುತ್ತೆ. ಹೀಗೆ ಸಾಗರದ ಹಿಂದೆ ಅಡಗಿರುವ ನೀಲಿ ಸತ್ಯವನ್ನ ಜಗತ್ತಿಗೆ ತೋರ್ಪಡಿಸ್ತಾರೆ ರಾಮನ್ ಅವರು. ಹೀಗೆ ತಾವು ಮಾಡಿರೋ ಸಂಶೋಧನೆಯ ಬರಹವನ್ನ ಲಂಡನ್ನ ನೇಚರ್ ಪತ್ರಿಕೆ ಕಳಿಸ್ತಾರೆ. 7 ವರ್ಷದ ನಿರಂತರ ಸಂಶೋಧನೆಯ ಫಲವಾಗಿ ಫೆಬ್ರವರಿ 28ರಂದು ರಾಮನ್ ಪರಿಣಾಮವನ್ನು ಪ್ರಾಯೋಗಿಕವಾಗಿ ಮಂಡಿಸ್ತಾರೆ. ಈ ಆವಿಷ್ಕಾರಕ್ಕಾಗಿ ಅವರಿಗೆ ನೊಬೆಲ್ ಪುರಸ್ಕಾರ ದೊರೆಯುತ್ತೆ. ಹಾಗಾದ್ರೆ ಏನದು ರಾಮನ್ ಪರಿಣಾಮ? ಸಾಮಾನ್ಯವಾಗಿ ಹೇಳೋದಾದ್ರೆ ಬೆಳಕಿನ ಚದುರುವಿಕೆಯ ಒಂದು ವಿದ್ಯಮಾನ ಅಷ್ಟೆ. ಪಾರದರ್ಶಕವಾದ ಯಾವುದೇ ಒಂದು ವಸ್ತು, ಅದು ಘನ, ದ್ರವ, ಅನಿಲ ಯಾವುದೇ ಆಗಿರಲಿ, ಅದರ ಮೂಲಕ ಬೆಳಕನ್ನು ಯಾವುದೇ ರೂಪದಲ್ಲಿ ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಮೂಲ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಹೊರಳಿರುವುದನ್ನು ನಾವು ಗಮನಿಸಬಹುದು. ಇದಕ್ಕೆ ಕಾರಣ ಬೆಳಕಿನ ಫೋಟಾನ್ಗಳು ಮತ್ತು ಮಾಧ್ಯಮದ ಅಣುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದು. ಇದರ ಪರಿಣಾಮವಾಗಿ ಮೂಲರೋಹಿತ ರೇಖಾ ಐಕ್ಯದಲ್ಲಿ ಹೊಸ ರೇಖೆ ಪ್ರಕಟಗೊಳ್ಳುತ್ತದೆ. ಇದೇ ರಾಮನ್ ರೇಖೆಗಳು. ಈ ರೇಖೆಗಳನ್ನ ನಾವು ಬರಿಗಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ. ರಾಮನ್ ಅವರೇ ಸ್ವತಃ ತಯಾರಿಸಿರೋ ಸ್ಪೆಕ್ಟ್ರೋಸ್ಕೋಪ್ ಮೂಲಕ ನಾವು ಇದನ್ನ ನೋಡಬಹುದು.